ಪ್ರಿಯವ್ರತ ಎಂಬ ರಾಜನಿದ್ದನು. ಅವನ ತಂದೆಯ ಹೆಸರು ಸ್ವಯಂಭೂವಮನು. ಯೋಗಿರಾಜನಾಗಿದ್ದ ಪ್ರಿಯವ್ರತನು ಮದುವೆಯಾಗಲು ಇಷ್ಟವಿರಲಿಲ್ಲ. ಅವನಿಗೆ ತಪಸ್ಸಿನಲ್ಲಿ ವಿಶೇಷ ಆಸಕ್ತಿಯಿತ್ತು. ಆದರೆ ಬ್ರಹ್ಮನ ಆಜ್ಞೆ ಮತ್ತು ಅವನ ಪ್ರಾಮಾಣಿಕ ಪ್ರಯತ್ನಗಳಿಂದಾಗಿ ಅವನು ಮದುವೆಯಾದನು. ವಿವಾಹದ ನಂತರ ಅವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ನಂತರ ಕಶ್ಯಪನು ಅವರಿಗಾಗಿ ಪುತ್ರೇಷ್ಟಿ ಯಜ್ಞವನ್ನು ಮಾಡಿದನು. ರಾಜನ ಪ್ರೀತಿಯ ಪತ್ನಿಗೆ ಮಾಲಿನಿ ಎಂದು ಹೆಸರಿಸಲಾಯಿತು. ಋಷಿಯು ಅವಳಿಗೆ ಸಿಹಿ ಪಾಯಸವನ್ನು ಅರ್ಪಿಸಿದನು. ಅದನ್ನು ಸೇವಿಸಿದ ನಂತರ ರಾಣಿ ಮಾಲಿನಿ ಗರ್ಭಿಣಿಯಾದಳು. ತರುವಾಯ ಒಂದು ಗಂಡು ಮಗು ಚಿನ್ನದ ಕಾಂತಿಯೊಂದಿಗೆ ಹೆತ್ತಳು. ಆ ಗಂಡು ಮಗುವಿನ ಎಲ್ಲಾ ದೇಹದ ಭಾಗಗಳು ಸಂಪೂರ್ಣವಾಗಿ ದಯಪಾಲಿಸಲ್ಪಟ್ಟಿದ್ದವು. ಆದರೆ ಕಣ್ಣುಗಳು ಹಿಂದಕ್ಕೆ ತಿರುಗಿದ್ದವು. ಇದನ್ನು ನೋಡಿ ಎಲ್ಲಾ ಮಹಿಳೆಯರು ಮತ್ತು ಅವನ ಸಂಬಂಧಿಕರ ಹೆಂಡತಿಯರು ಸಹ ಅಳುತ್ತಿದ್ದರು. ನಿಶ್ಚೇಷ್ಟವಾದ ಮಗನಿಗಾಗಿ ಅಸಹ್ಯವಾದ ದುಃಖದಿಂದ ಅಳುತ್ತಾ ತಾಯಿ ಮೂರ್ಛೆ ಹೋದಳು. ಇದನ್ನು ತಿಳಿದ ರಾಜ ಪ್ರಿಯವ್ರತನು ಸತ್ತ ಮಗುವನ್ನು ದಹನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆ ಏಕಾಂತ ಸ್ಥಳದಲ್ಲಿ ತನ್ನ ಮಗನನ್ನು ಎದೆಗೆ ಅಪ್ಪಿ ಹಿಡಿದುಕೊಂಡನು. ಅವನ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಆಗ ಅವನಿಗೆ ಒಂದು ದೈವಿಕ ವಿಮಾನ ಕಾಣಿಸಿತು. ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿದ್ದ ವಿಮಾನವು ಅಮೂಲ್ಯ ರತ್ನಗಳಿಂದ ಮಾಡಲ್ಪಟ್ಟಿತ್ತು. ತೇಜಸ್ಸಿನಿಂದ ಹೊಳೆಯುತ್ತಿದ್ದ ವಿಮಾನದ ರೇಷ್ಮೆ ಬಟ್ಟೆಗಳು ಅದರ ವಿಶಿಷ್ಟ ಸೌಂದರ್ಯಕ್ಕೆ ಇಂಬು ನೀಡಿತು. ಅದನ್ನು ವಿವಿಧ ಅದ್ಭುತ ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಹೂವಿನ ಮಾಲೆಗಳಿಂದ ಶೃಂಗರಿಸಲಾಗಿತ್ತು. ಹಡಗಿನಲ್ಲಿ ಕುಳಿತಿದ್ದ ರಾಜ ಪ್ರಿಯವ್ರತನು ಅದರಲ್ಲಿ ಅತ್ಯಂತ ಸುಂದರ ದೇವಿಯನ್ನು ಕಂಡನು. ಅವಳ ಮೈಬಣ್ಣವು ಬಿಳಿ ಚಂಪಾಹೂವಿನಂತೆ ಪ್ರಕಾಶಮಾನವಾಗಿತ್ತು. ಯಾವಾಗಲೂ ಶಾಶ್ವತ ಯೌವನದಿಂದ ಅಲಂಕರಿಸಲ್ಪಟ್ಟ ಅವಳು ಮುಗುಳು ನಗುತ್ತಿದ್ದಳು. ಅವಳ ಮುಖವು ಸಂತೋಷದಿಂದ ತುಂಬಿತ್ತು. ಅವಳ ರತ್ನಾಭರಣಗಳು ಅವಳ ಪ್ರತಿರೂಪವನ್ನು ಹೆಚ್ಚಿಸಿದವು. ಯೋಗ ವಿಜ್ಞಾನದಲ್ಲಿ ಪಾರಂಗತಳಾದ ದೇವಿಯು ಭಕ್ತರ ಮೇಲೆ ತನ್ನ ಆಶೀರ್ವಾದಗಳನ್ನು ದಯಪಾಲಿಸಲು ಉತ್ಸುಕಳಾಗಿದ್ದಳು. ಅವಳು ಕೃಪೆಯ ಮೂರ್ತಿವೆಂತಂತೆ ತೋರುತ್ತಿದ್ದಳು. ತನ್ನ ಮಡಿಲಿನಲ್ಲಿರುವ ಮಗುವನ್ನು ನೆಲದ ಮೇಲಿಟ್ಟ ರಾಜನು ಅವಳನ್ನು ಬಹಳ ಗೌರವದಿಂದ ಪೂಜಿಸಿ ಹೊಗಳಿದನು. ಆ ಕ್ಷಣದಲ್ಲಿ ಸ್ಕಂದನ ಪ್ರಿಯಳಾದ ಷಷ್ಠೀ ದೇವಿಯು ತನ್ನ ತೇಜಸ್ಸಿನಿಂದ ಪ್ರಕಾಶಮಾನಳಾದಳು. ಅವಳ ಶಾಂತ ರೂಪವು ಬೇಸಿಗೆಯ ಸೂರ್ಯನಂತೆ ಹೊಳೆಯಿತು. ಅವಳನ್ನು ಸಂತೋಷವಾಗಿರುವುದನ್ನು ನೋಡಿ ರಾಜನು ಕೇಳಿದನು, ಸುಂದರಿ, ನೀನು ಯಾರು? ನಿನ್ನ ಪತಿ ಯಾರು? ಮತ್ತು ನೀನು ಯಾರ ಮಗಳು? ನೀನು ಮಹಿಳೆಯರಲ್ಲಿ ಕೃತಜ್ಞತೆ ಮತ್ತು ಗೌರವಕ್ಕೆ ಅರ್ಹಳು. ಅವಳು ದೇವಸೇನಾ ದೇವತೆ. ಜಗತ್ತಿಗೆ ಯೋಗಕ್ಷೇಮವನ್ನು ತರುವಲ್ಲಿ ಮತ್ತು ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡುವಲ್ಲಿ ನಿಪುಣಳಾಗಿದ್ದಳು. ಪ್ರಾಚೀನ ಕಾಲದಲ್ಲಿ ದೇವತೆಗಳನ್ನು ರಾಕ್ಷಸರು ಸೋಲಿಸಿದ್ದರು. ಈ ದೇವಿಯೇ ಸ್ವತಃ ಸೈನ್ಯವಾಗಿ ಮಾರ್ಪಟ್ಟು ದೇವರಗಳ ಪರವಾಗಿ ಹೋರಾಡಿದಳು. ಅವಳ ಕೃಪೆಯಿಂದ ದೇವತೆಗಳು ವಿಜಯಶಾಲಿಗಳಾದರು. ಆದ್ದರಿಂದ ಅವಳನ್ನು ದೇವಸೇನಾ ಎಂದು ಹೆಸರಿಸಲಾಯಿತು. ರಾಜ ಪ್ರಿಯವ್ರತನ ಮಾತುಗಳನ್ನು ಕೇಳಿದ ನಂತರ ಅವಳು ಅವನಿಗೆ, ರಾಜ, ನಾನು ಬ್ರಹ್ಮನ ಮಾನಸಿಕ ಮಗಳು. ನನ್ನನ್ನು ವಿಶ್ವವನ್ನು ಆಳುವ ದೇವತೆಯಾದ ದೇವಸೇನಾ ಎಂದು ಕರೆಯಲಾಗುತ್ತದೆ. ಸೃಷ್ಟಿಕರ್ತನು ನನ್ನನ್ನು ಸೃಷ್ಟಿಸಿ ಭಗವಾನ್ ಕಾರ್ತಿಕೇಯನಿಗೆ ಒಪ್ಪಿಸಿದನು. ನಾನು ಎಲ್ಲಾ ಮಾತ್ರಿಕರಲ್ಲಿ ಪ್ರಸಿದ್ಧಳಾಗಿದ್ದೇನೆ. ಸ್ಕಂದನ ಭಕ್ತಿಪೂರ್ವಕ ಪತ್ನಿ ಎಂಬ ಗೌರವ ನನಗಿದೆ. ಭಗವತಿ ದೇವತೆಯ ಮೂಲ ಸ್ವಭಾವದ 6ನೇ ಭಾಗದಿಂದ ನಾನು ಹೊರಹೊಮ್ಮಿದ್ದರಿಂದ ನಾನು ಪ್ರಪಂಚದಾದ್ಯಂತ ಷಷ್ಠೀ ದೇವತೆಯಾಗಿ ಪ್ರಸಿದ್ಧಳಾಗಿದ್ದೇನೆ. ನನ್ನ ಅನುಗ್ರಹದಿಂದ ಮಕ್ಕಳಿಲ್ಲದ ವ್ಯಕ್ತಿಯು ಸಮರ್ಥ ಮಗನನ್ನು, ಪ್ರೇಮಿಯು ಪ್ರಿಯನನ್ನು, ಬಡವನು ಸಂಪತ್ತನ್ನು ಮತ್ತು ಕಷ್ಟಪಡುವ ವ್ಯಕ್ತಿಯು ತನ್ನ ಕರ್ಮಗಳ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾನೆ. ಓ ರಾಜ, ಸುಖ, ದುಃಖ, ಭಯ, ನಿರಾಸೆ, ಸಂತೋಷ, ಶುಭ, ಸಂಪತ್ತು ಮತ್ತು ಪ್ರತಿಕೂಲತೆ ಇವೆಲ್ಲವೂ ಕರ್ಮಕ್ಕೆ ಅನುಗುಣವಾಗಿ ಸಂಭವಿಸುತ್ತವೆ. ಒಬ್ಬ ಮನುಷ್ಯನು ತನ್ನ ಸ್ವಂತ ಕರ್ಮದಿಂದ ಅನೇಕ ಪುತ್ರರ ತಂದೆಯಾಗುತ್ತಾನೆ ಮತ್ತು ಕೆಲವರು ಮಕ್ಕಳಿಲ್ಲದವರೂ ಆಗಿರುತ್ತಾರೆ. ಕೆಲವರಿಗೆ ಸತ್ತ ಮಗನಿದ್ದಾನೆ, ಆದರೆ ಇತರರು ದೀರ್ಘಕಾಲ ಬದುಕುತ್ತಾರೆ. ಇದು ಕರ್ಮದ ಪರಿಣಾಮ. ಸದ್ಗುರುಣಿಯು ಅಂಗನಿಲ್ಲದವನು, ಅನೇಕ ಪತ್ನಿಯರ ಯಜಮಾನನು, ಪತ್ನಿಗಳಿಲ್ಲದವನು, ಸುಂದರ ಅಥವಾ ಅನಾರೋಗ್ಯನಾಗಿರಲು ಪ್ರಾಥಮಿಕ ಕಾರಣ ಒಬ್ಬರ ಸ್ವಂತ ಕರ್ಮ. ಕರ್ಮಕ್ಕೆ ಅನುಗುಣವಾಗಿ ರೋಗ ಸಂಭವಿಸುತ್ತದೆ ಮತ್ತು ಒಬ್ಬ ಮನುಷ್ಯನು ಆರೋಗ್ಯವಂತನಾಗುತ್ತಾನೆ. ಆದ್ದರಿಂದ ಓ ರಾಜ, ಕರ್ಮ ಅತ್ಯಂತ ಶಕ್ತಿಶಾಲಿ. ಇದನ್ನು ಶ್ರುತಿಯಲ್ಲಿ ಹೇಳಲಾಗಿದೆ. ಹೀಗೆ ಹೇಳುತ್ತಾ ಷಷ್ಠೀದೇವಿಯು ಮಗುವನ್ನು ಎತ್ತಿಕೊಂಡು ತನ್ನ ಮಹಾನ್ ಬುದ್ಧಿವತ್ತೆಯಿಂದ ತಮಾಷೆಯ ರೀತಿಯಲ್ಲಿ ಅವನನ್ನು ಮತ್ತೆ ಜೀವಂತಗೊಳಿಸಿದಳು. ರಾಜ ತಲೆ ಎತ್ತಿ ನೋಡಿದಾಗ ಚಿನ್ನದ ಕಾಂತಿಯಿಂದ ನಗುತ್ತಿರುವ ಮಗುವನ್ನು ನೋಡಿದನು.
ರಾಜ ಪ್ರಿಯವ್ರತನು ಮಗುವನ್ನು ನೋಡುತ್ತಿರುವಾಗಲೇ ದೇವಸೇನಾ ದೇವಿಯು ಅವನನ್ನು ಆಕಾಶಕ್ಕೆ ಕರೆದು ಹೋಗಲು ಸಿದ್ಧಳಾದಳು. ಇದನ್ನು ನೋಡಿ ರಾಜನ ಗಂಟಲು, ತುಟಿಗಳು ಮತ್ತು ನಾಲಿಗೆ ಒಣಗಿಹೋಯಿತು. ಅವನು ಮತ್ತೆ ದೇವಿಯನ್ನು ಸ್ತುತಿಸಿದನು. ಸಂತೃಪ್ತಳಾದ ದೇವಿಯು ರಾಜನಿಗೆ ವೇದಗಳ ಮಾತುಗಳನ್ನು ಹೇಳಿದಳು. ನೀನು ಸ್ವಯಂಭೂವ ಮನುವಿನ ಮಗನು. ನೀನು 3 ಲೋಕಗಳನ್ನು ಆಳುವವನು. ನೀನು ನನ್ನನ್ನು ಎಲ್ಲೆಡೆ ಪೂಜಿಸಬೇಕು ಮತ್ತು ಅದನ್ನು ನೀನೇ ಮಾಡಬೇಕು. ಆಗ ಕಮಲದಂತೆ ಮುಖವಿರುವ ಈ ಸುಂದರ ಮಗುವನ್ನು ನಿನಗೆ ಕೊಡುತ್ತೇನೆ. ಅವನ ಹೆಸರು ಸುವ್ರತ. ಅವನು ಎಲ್ಲಾ ಸದ್ಗುಣಗಳು ಮತ್ತು ವಿವೇಚನೆಯನ್ನು ಹೊಂದಿರುತ್ತಾನೆ. ಅವನು ಭಗವಾನ್ ನಾರಾಯಣನ ಅವತಾರ ಮತ್ತು ಮಾಸ್ಟರ್ ಯೋಗಿಯಾಗಿರುತ್ತಾನೆ. ಅವನು ತನ್ನ ಹಿಂದಿನ ಜನ್ಮದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಕ್ಷತ್ರಿಯರಲ್ಲಿ ಶ್ರೇಷ್ಠನಾದ ಈ ಮಗುವು 100 ಅಶ್ವಮೇಧ ಯಜ್ಞಗಳನ್ನು ಮಾಡುತ್ತದೆ. ಎಲ್ಲರೂ ಅವನನ್ನು ಗೌರವಿಸುತ್ತಾರೆ. ಪರಮಶಕ್ತಿಯಿಂದ ಕೂಡಿದ್ದ ಅದು ಲಕ್ಷಾಂತರ ಆನೆಗಳ ನಡುವೆ ಸಿಂಹದಂತೆ ಭವ್ಯವಾಗಿರುತ್ತದೆ. ಅದು ಶ್ರೀಮಂತ, ಸದ್ಗುಣಿ, ಶುದ್ಧ, ವಿದ್ವಾಂಸರಿಂದ ಪ್ರೀತಿಸಲ್ಪಟ್ಟದ್ದು ಮತ್ತು ಯೋಗಿಗಳು, ಋಷಿಗಳು ಮತ್ತು ತಪಸ್ವಿಗಳ ಪರಿಪೂರ್ಣ ಸಾಕಾರವಾಗಿರುತ್ತದೆ. ಇದರ ಖ್ಯಾತಿ 3 ಲೋಕಗಳಲ್ಲಿ ಹರಡುತ್ತದೆ. ಅದು ಎಲ್ಲರಿಗೂ ಎಲ್ಲಾ ಸಂಪತ್ತನ್ನು ದಯಪಾಲಿಸಲು ಸಾಧ್ಯವಾಗುತ್ತದೆ. ಹೀಗೆ ಹೇಳಿದ ನಂತರ ದೇವಸೇನಾ ದೇವಿಯು ಅವನಿಗೆ ಗಂಡು ಮಗುವನ್ನು ನೀಡಿದಳು. ರಾಜ ಪ್ರಿಯವ್ರತನು ಎಲ್ಲಾ ಪ್ರಾರ್ಥನೆಗಳನ್ನು ಸ್ವೀಕರಿಸಿದಳು. ಹೀಗೆ ದೇವಸೇನಾ ದೇವಿಯು ಅವನಿಗೆ ಅತ್ಯುತ್ತಮವಾದ ವರವನ್ನು ನೀಡಿ ಸ್ವರ್ಗಕ್ಕೆ ಹೋದಳು. ರಾಜ ಹೃತ್ಪೂರ್ವಕವಾಗಿ ಸಂತೋಷಗೊಂಡನು. ತನ್ನ ಮಂತ್ರಿಗಳೊಂದಿಗೆ ಮನೆಗೆ ಹಿಂದಿರುಗಿ ತನ್ನ ಮಗನ ಕಥೆಯನ್ನು ಎಲ್ಲರಿಗೂ ಹೇಳಿದನು. ಈ ಸಿಹಿ ಮಾತುಗಳನ್ನು ಕೇಳಿದ ಪುರುಷರು ಮತ್ತು ಮಹಿಳೆಯರೆಲ್ಲರೂ ತೀವ್ರವಾಗಿ ತೃಪ್ತರಾದರು. ರಾಜನು ಮಗನ ಜನನವನ್ನು ಸ್ಮರಿಸಲು ಎಲ್ಲೆಡೆ ಶುಭ ಸಮಾರಂಭಗಳನ್ನು ಆರಂಭಿಸಿದನು. ಅವನು ದೇವಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ದೊಡ್ಡ ಮೊತ್ತದ ಹಣವನ್ನು ದಾನ ಮಾಡಿದನು. ಅಂದಿನಿಂದ ಚಂದ್ರಮಾಸದ ಪ್ರಕಾಶಮಾನ 15 ದಿನಗಳ 6ನೇ ದಿನದ ಷಷ್ಠಿಯ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸಲಾಯಿತು. ಮಕ್ಕಳು ಹೆರುವ ಮನೆಯಲ್ಲಿ 6ನೇ ದಿನ, 21ನೇ ದಿನ ಮತ್ತು ಅನ್ನಪ್ರಾಣದ ಶುಭ ಸಮಯದಲ್ಲಿ ದೇವಿಯನ್ನು ಶ್ರದ್ಧೆಯಿಂದ ಪೂಜಿಸಲಾಯಿತು. ಈ ಪದ್ಧತಿ ವ್ಯಾಪಕವಾಗಿ ಹರಡಿತು. ರಾಜ ಪ್ರಿಯವ್ರತನು ಸ್ವತಃ ಪೂಜೆ ಮಾಡಿದನು. ಭಗವತಿ ದೇವಸೇನನ ಧ್ಯಾನ, ಪೂಜೆ ಮತ್ತು ಸ್ತೋತ್ರಗಳು ಈ ಕೆಳಗಿನಂತಿವೆ. ಈ ಘಟನೆಯನ್ನು ಸಂವೇದದ ಕೌತುಮಿ ಶಾಖೆಯಲ್ಲಿ ವಿವರಿಸಲಾಗಿದೆ. ಪ್ರಕೃತಿಯ 6ನೇ ಭಾಗದಿಂದ ಕಾಣಿಸುವ ಈ ಶುದ್ಧ ದೇವತೆಯ ರೂಪವನ್ನು ಪಾತ್ರೆಯಲ್ಲಿ ಅಥವಾ ಪಾತ್ರೆಯ ಬುಡದಲ್ಲಿ ಅಥವಾ ಗೋಡೆಯ ಮೇಲೆ ಸಾಲಿಗ್ರಾಮದ ವಿಗ್ರಹವನ್ನು ಮಾಡಿ ಪೂಜಿಸಬೇಕು. ವಿದ್ವಾಂಸನಾದವನು ಅವಳನ್ನು ಈ ರೀತಿ ಧ್ಯಾನಿಸಬೇಕು. ಸುಂದರ ಪುತ್ರರನ್ನು, ಕಲ್ಯಾಣ ಮತ್ತು ಕರುಣೆಯನ್ನು ನೀಡುವ ಈ ದೇವತೆಯು ಲೋಕದ ತಾಯಿ. ಅವರ ಮೈಬಣ್ಣವು ಬಿಳಿ ಚಂಪಕದಂತಿದೆ. ಇವುಗಳನ್ನು ರತ್ನದಂತಹ ಆಭರಣಗಳಿಂದ ಅಲಂಕರಿಸಲಾಗಿದೆ. ನಾನು ಭಗವತಿ ದೇವಸೇನನ ಈ ಪರಮ ಶುದ್ಧ ರೂಪವನ್ನು ಪೂಜಿಸುತ್ತೇನೆ. ಈ ರೀತಿ ಧ್ಯಾನಿಸಿದ ನಂತರ ವಿದ್ವಾಂಸನು ಭಗವತಿ ದೇವಿಗೆ ಹೂವಿನ ಹಾರವನ್ನು ಸಲ್ಲಿಸಬೇಕು. ಮತ್ತೆ ಧ್ಯಾನಿಸಿ ಮೂಲ ಮಂತ್ರದಿಂದ ಈ ಸಾಧ್ವಿ ದೇವಿಯನ್ನು ಪೂಜಿಸಬೇಕೆಂಬ ನಿಯಮವಿದೆ. ಭಗವತಿ ದೇವಿಯನ್ನು ಪಾದ್ಯ, ಅರ್ಘ್ಯ, ಆಚಮನೀಯ, ಪರಿಮಳ, ಹೂವು, ಧೂಪ, ದೀಪ, ವಿವಿಧ ರೀತಿಯ ನೈವೇದ್ಯಗಳು ಮತ್ತು ಸುಂದರ ಫಲಗಳಿಂದ ಪೂಜಿಸಬೇಕು. ಚಿಕಿತ್ಸೆಯನ್ನು ನೀಡುವ ಮುನ್ನ ಓಂ ಹ್ರೀಂ ಷಷ್ಠೀದೇವ್ಯೈ ಸ್ವಾಹ ಎಂಬ ಮಂತ್ರವನ್ನು ಪಠಿಸಲು ಸೂಚಿಸಲಾಗಿದೆ. ಆರಾಧಕನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಅಷ್ಟಾಕ್ಷರ ಮಹಾಮಂತ್ರವನ್ನು ಸಹ ಜಪಿಸಬೇಕು. ನಂತರ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿಯಿಂದ ಅವಳನ್ನು ಸ್ತುತಿಸಿದ ನಂತರ ಅವಳು ದೇವಿಗೆ ನಮಸ್ಕರಿಸಬೇಕು. ಮೇಲಿನ 8 ಅಕ್ಷರಗಳ ದೇವಿಯ ಮಂತ್ರವನ್ನು 1,00,000 ಬಾರಿ ಜಪಿಸುವ ವ್ಯಕ್ತಿಗೆ ಅದ್ಭುತ ಪುತ್ರನ ಆಶೀರ್ವಾದ ದೊರೆಯುತ್ತದೆ. ಎಲ್ಲ ಶುಭಾಶಯಗಳನ್ನು ನೀಡುವ ಮತ್ತು ಎಲ್ಲರ ಆಸೆಗಳನ್ನು ಪೂರೈಸುವ ಕೆಳಗಿನ ಸ್ತೋತ್ರವು ವೇದಗಳಲ್ಲಿ ರಹಸ್ಯವಾಗಿದೆ. ದೇವಿಗೆ ನಮಸ್ಕಾರಗಳು. ಮಹಾದೇವಿಗೆ ನಮಸ್ಕಾರಗಳು. ಸಿದ್ಧಿ ಮತ್ತು ಶಾಂತಿ ದೇವತೆಗೆ ನಮಸ್ಕಾರಗಳು. ಶುಭ, ದೇವಸೇನ ಮತ್ತು ಷಷ್ಠೀ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ವರಗಳನ್ನು, ಪುತ್ರದಾಸರನ್ನು, ಧನದಾಸರನ್ನು, ಸುಖದಾಸರನ್ನು ಮತ್ತು ಮೋಕ್ಷಪ್ರದವನ್ನು ನೀಡುವ ಷಷ್ಠೀ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಮೂಲ ಪ್ರಕೃತಿಯ 6ನೇ ಭಾಗದಿಂದ ಆವಿಷ್ಕರಿಸಲ್ಪಟ್ಟ ಸಿದ್ಧ ದೇವತೆಗೆ ನಮಸ್ಕಾರಗಳು. ಮಾಯಾ, ಸಿದ್ಧಯೋಗಿನಿ, ಸಾರ, ಶಾರದಾ ಮತ್ತು ಪರದೇವಿ ಎಂಬ ಹೆಸರುಗಳಿಂದ ಅಲಂಕರಿಸಲ್ಪಟ್ಟ ಷಷ್ಠೀ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಮಕ್ಕಳ ಪ್ರಧಾನ ದೇವತೆ, ಯೋಗಕ್ಷೇಮವನ್ನು ನೀಡುವವಳು, ಯೋಗಕ್ಷೇಮದ ಸಾಕಾರ ರೂಪಿ ಮತ್ತು ಕರ್ಮಗಳ ಫಲಗಳನ್ನು ನೀಡುವವಳು ಷಷ್ಠೀ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಸ್ವಾಮಿ ಕಾರ್ತಿಕೇಯನ ಪ್ರಿಯತಮೆಯಾದ ಷಷ್ಠೀ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಅವಳು ತನ್ನ ಭಕ್ತರಿಗೆ ನೇರ ದರ್ಶನವನ್ನು ನೀಡುತ್ತಾ ಎಲ್ಲರಿಗೂ ಎಲ್ಲಾ ಕೆಲಸಗಳಲ್ಲಿ ಪೂಜೆ ಪಡೆಯಲು ಅರ್ಹಳಾಗಿದ್ದಾಳೆ.
ಮನುಷ್ಯರಿಂದ ಸದಾ ಪೂಜಿಸಲ್ಪಟ್ಟು ದೇವತೆಗಳನ್ನು ರಕ್ಷಿಸಲು ಸದಾ ಸಿದ್ಧಳಾಗಿರುವ ಷಷ್ಠಿ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಹಿಂಸೆ ಮತ್ತು ಕ್ರೋಧವಿಲ್ಲದ ಷಷ್ಠಿ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಸುರೇಶ್ವರಿ, ನನಗೆ ಸಂಪತ್ತು, ಪ್ರೀತಿಯ ಹೆಂಡತಿಯನ್ನು ನೀಡು ಮತ್ತು ನನಗೆ ಮಗನನ್ನು ಅನುಗ್ರಹಿಸು. ಮಹೇಶ್ವರಿ, ನನಗೆ ಗೌರವ, ಗೆಲುವು ಮತ್ತು ನನ್ನ ಶತ್ರುಗಳನ್ನು ನಾಶಮಾಡು. ಸಂಪತ್ತು ಮತ್ತು ಖ್ಯಾತಿಯನ್ನು ನೀಡುವ ದೇವಿ ಷಷ್ಠಿಗೆ ಪದೇ ಪದೇ ನಮಸ್ಕಾರಗಳು. ಪೂಜಿತೆ, ನನಗೆ ಭೂಮಿ, ಪ್ರಜೆಗಳು, ಜ್ಞಾನ ಮತ್ತು ಸಮೃದ್ಧಿ ಮತ್ತು ವಿಜಯವನ್ನು ನೀಡು. ಷಷ್ಠಿ ದೇವಿಗೆ ಪದೇ ಪದೇ ನಮಸ್ಕಾರಗಳು. ಈ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಮಹಾರಾಜ ಪ್ರಿಯವ್ರತನು ಷಷ್ಠಿ ದೇವಿಯ ಪ್ರಭಾವದಿಂದ ಅದ್ಭುತ ಪುತ್ರನನ್ನು ಪಡೆದನು. ಷಷ್ಠಿ ದೇವಿಯ ಈ ಸ್ತೋತ್ರವನ್ನು 1 ವರ್ಷ ಕೇಳುವ ಪುರುಷನಿಗೆ ಅವನು ಮಕ್ಕಳಿಲ್ಲದವನಾದರೂ ಸಹ ದೀರ್ಘಾಯುಷ್ಯ, ಸುಂದರ ಮಗನೂ ದೊರೆಯುತ್ತಾನೆ. ದೇವಿಯನ್ನು 1 ವರ್ಷ ಭಕ್ತಿಯಿಂದ ಪೂಜಿಸಿ ಈ ಸ್ತೋತ್ರವನ್ನು ಕೇಳುವನ ಎಲ್ಲಾ ಪಾಪಗಳು ತೊಳೆಯಲ್ಪಡುತ್ತವೆ. ಬಂಜೆಯಾದ ಮಹಿಳೆಯೂ ಸಹ ಅದರ ಆಶೀರ್ವಾದದಿಂದ ಮಕ್ಕಳನ್ನು ಹೆರುವ ಸಾಮರ್ಥ್ಯವನ್ನು ಪಡೆಯುತ್ತಾಳೆ. ಭಗವತಿ ದೇವಸೇನನ